ನೋಡೋ ಕಂದ, ಕವರ್ ಕೈಯಾಗ ಹಿಡ್ಕೊಂಡು ನೋಡ್ಲಿಲ್ಲ ಅಂದ್ರ ಹೆಂಗ? ನೀ ನೋಡೋ ಸಂಬಂಧನ ಕೊಟ್ಟಿದ್ದಲ್ಲ. ಏನ ನೀ ಫೋಟೋನ ಕವರಿಂದ ತೆಗೆದು ನೋಡ್ದಿ ಇಲ್ಲ? ನೀನ್ ನೋಡಿದ್ಯಾ ಅಲ್ವಾ ಅಮ್ಮ, ಇನ್ ನಾನ್ ನೋಡೋದು ಏನಿದೆ? ತಗೋ ಇದೀನ. ತಂಗ್ಯವ, ಅವ್ನ್ ಫೋಟೋನೇ ನೋಡ್ಲಿಲ್ಲ ಅನ್ಸತ್ತ. ಫೋಟೋ ನೋಡಿಲ್ಲ ಅಂದ್ರ ನಾಳೆ ಹುಡುಗಿನಂತೂ ನೋಡ್ಲೇಬೇಕಲ್ಲ. ಏ ಸ್ವಲ್ಪ ಸ್ಲೋ ಮಾಡು. ಗೀತಾ, ಗೀತಾ ಆಟೋ ಅಂತ ಹೇಳಿ ಮಾತಾಡಬೇಕು. ಗೀತಾ ಪ್ಲೀಸ್. ಗೀತಾ, ಇವ್ರೇ ಒಂದ್ ಸ್ವಲ್ಪ ಆಟೋ ಲೆಫ್ಟ್ಗೆ ಹಾಕಿ, ನಾನು ಗಾಡಿ ಹಚ್ತೀನಿ. ನಿಲ್ಸಿ. ನಿಲ್ಸು 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 ನಿಲ್ಸು. ಸಾರಿ, ಬೇರೆ ದಾರಿ ಇಲ್ಲ. ನೀವ್ಯಾರೋ ಹಂಗೆ ನೋಡೋದು ಬೇಡ. ನಾನೇನು ಈ ಹುಡುಗಿಗೆ ತೊಂದರೆ ಕೊಡ್ತಾ ಇಲ್ಲ. ನಮ್ಮಿಬ್ಬರ ಮಧ್ಯೆ ಏನೋ ಒಂದಷ್ಟು ಪ್ರಾಬ್ಲಮ್ಸ್ ಇದ್ದಾವೆ, ಮಾತಾಡಬೇಕು ಅಂತ ಬಂದಿದ್ದೀನಿ. ನನ್ನ ಪೊರ್ಕಿ ಥರ ನೋಡೋ ಅವಶ್ಯಕತೆ ಇಲ್ಲ. ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ? ಎಲ್ಲರ ಮುಂದೆ ತುಂಬಾ ಎಂಬಾರೆಸಿಂಗ್ ಆಗಿದೆ. ನಾನು ಹಿಂಗೆ ತೊಂದರೆ ಕೊಡಬೇಕು ಅಂತನೋ, ಎಲ್ಲರ ಮುಂದೆ ಈ ಥರ ಬಿಹೇವ್ ಮಾಡಿ ಎಲ್ಲರ ದೃಷ್ಟಿನೂ ನಮ್ಮ ಮೇಲೆ ಬೀಳೋ ಥರ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಅರ್ಥ ಮಾಡ್ಕೋ, ನಾನು ನಿನ್ನ ಜೊತೆ ಮಾತಾಡಬೇಕು. ಆಫೀಸಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. 10 ನಿಮಿಷ ನಂಗೆ ಮಾತಾಡೋದಕ್ಕೆ ಅವಕಾಶ ಕೊಡು. ನಿನ್ ಜೊತೆ ಮಾತಾಡೋದಕ್ಕೆ ಏನೂ ಇಲ್ಲ ಅಂದೆ ತಾನೆ, ಮತ್ತ್ಯಾಕೆ ಹಿಂಗೆ ಒಳ್ಳೆ ಹಿಂಸೆ ಕೊಡ್ತಿದ್ಯಾ? ಗೀತಾ, ಕನಿಷ್ಠ ಒಬ್ರು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಪ್ರಯತ್ನ ಮಾಡ್ಬೇಕಲ್ವಾ? ಒಬ್ರಿಗೆ ಮಾತಾಡೋಕ್ಕಾದ್ರೂ ಅವಕಾಶ ಕೊಡ್ಬೇಕಲ್ವಾ? ಅಯ್ಯೋ, ಅಷ್ಟಕ್ಕೂ ನಿನ್ ಜೊತೆ ಮಾತೇ ಆಡ್ಬಾರ್ದು ಅನ್ಕೊಂಡ್ರೆ ಯಾಕೆ ನನಗೆ ಹೀಗೆ ಇರಿಟೇಟ್ ಮಾಡ್ತಿದ್ಯಾ? ನೋಡು, ನೀನು ಈ ಥರ ಮಾತಾಡ್ದಂಗೆ ನಾನು ಅವಾಯ್ಡ್ ಮಾಡ್ತಾ ಇದ್ರೆ ನಂಗೆ ಪ್ರಾಣ ಹೋದಂಗೆ ಆಗತ್ತೆ. ಗೀತಾ, ಯಾಕೆ ನನಗೆ ಹೀಗೆ ಹಿಂಸೆ ಕೊಡ್ತಿದ್ಯಾ? ನಾನು ಹಾರ್ಬಿಡ್ಲಾ? ಹಾಗೆ ಗಾಡಿಯಿಂದ ಎಗರ್ಬಿಡ್ಲಾ ನಾನು? ಹಾ, ಎಗರು. ನೀನು ಎಗರಿದ ತಕ್ಷಣನೇ ನಾನು ಎಗರ್ತೀನಿ. ಅಷ್ಟಕ್ಕೂ ಈ ಆಟೋಯಿಂದ ಬಿದ್ದರೆ ಏನು ದೊಡ್ಡದಾಗಿ ಜೀವ ಏನು ಹೋಗಲ್ಲ, ಕೈ ಕಾಲು ಮುರಿಬೋದು ಅಷ್ಟೇ. ಅವಾಗ್ಲಾದ್ರೂ ನನ್ನ ನೋಡಿ ಓಡ್ ಹೋಗ್ದಂಗೆ ಕೂತ್ಕೊಂಡೇ ಇರ್ತೀಯ. ಇಬ್ರು ಕೈ ಕಾಲಿಗೆ ಬ್ಯಾಂಡೇಜ್ ಕಟ್ಕೊಂಡು ಗಂಟೆಗಟ್ಲೆ ಮಾತಾಡ್ಕೋಬೋದು. ಅವಾಗ ನಿನಗೆ ತಪ್ಪಿಸ್ಕೋಬೇಕು ಅಂದ್ರೂ ಆಗೋದಿಲ್ವಲ್ಲ. ಎಗರು ಎಗರು, ನಾನು ಎಗರ್ತೀನಿ. ಎಗರು. ದಯವಿಟ್ಟು ಮಾತಾಡ್ದೆ ಆಟೋ ಇಳಿ, ಹೀಗೆಲ್ಲ ಮಾಡ್ಬೇಡ. ಅಯ್ಯೋ, ನನಗೆ ಬೇರೆ ದಾರಿ ಇಲ್ಲ ಗೀತಾ. ನಿನಗೆ ತೊಂದರೆ ಕೊಡೋದು ನನ್ನ ಉದ್ದೇಶ ಅಲ್ಲ. ನಾನು ತೊಂದರೆ ಕೊಡೋ ಹಂಗೆ ನೀನೇ ಮಾಡ್ತಿದ್ಯಾ. ಅದು ನನಗೆ ನನ್ನ ಮೇಲೆ ಕೋಪ ಬರೋ ಹಂಗೆ ಮಾಡ್ತಾ ಇದೆ. 10 ನಿಮಿಷ ಮಾತಾಡೋದಕ್ಕೆ ಟೈಮ್ ಕೊಡು. ಏನ್ ಮಾತಾಡ್ಬೇಕು ನೀನು? ತುಂಬಾ ಮಾತಾಡಬೇಕು. ನೋಡು, ನೀನೀಗ ಏನ್ ಮಾತಾಡಿದ್ರು ಏನೇ ಮಾಡಿದ್ರು ಅದನ್ನ ಕೇಳೋ ಪರಿಸ್ಥಿತಿಲಿ ನಾನಿಲ್ಲ. ದಯವಿಟ್ಟು ಗಾಡಿಯಿಂದ ಇಳಿದು ಹೊರಟೋಗು. ಇಲ್ಲ ಅಂದ್ರೆ ನೀನ್ ಇಲ್ಲೇ ಇರು, ನಾನೇ ಇಳಿದು ಬೇರೆ ಗಾಡಿಲಿ ಹೋಗ್ತೀನಿ. ಹೌದಾ? ನೀನು ಬೇರೆ ಗಾಡಿ ಹತ್ತಿದ್ರೆ ನಾನು ಮತ್ತೆ ಆ ಗಾಡಿ ಹತ್ಕೊಂಡ್ ಬರೋದಿಲ್ವಾ? ನೋಡು, ಸುಮ್ಮನೆ 10 ನಿಮಿಷ ಕುತ್ಕೊಂಡು ಮಾತಾಡಿದ್ರೆ ಮುಗ್ದೋಗುವಂಥ ವಿಷಯನ ನೀನೇ ದೊಡ್ಡದು ಮಾಡ್ಕೋಬೇಡ. ಮಾತಾಡಬೇಕು. ನಾನು ಮಾತಾಡಿದಾದ್ಮೇಲೆ ನೀನು ಏನಂತೀಯ, ಏನು ಮಾಡ್ತೀಯ ಅನ್ನೋದು ನಿನ್ನ ಇಷ್ಟ. ಕನಿಷ್ಠ ಮಾತಾಡೋಕ್ಕೆ ಅವಕಾಶನಾದರೂ ಕೊಡು. ನಾನು ನಿನ್ನ ಜೊತೆ ಮಾತಾಡಲೇಬೇಕು ಗೀತಾ, ಪ್ಲೀಸ್. ಇವ್ರೆ, ಆ ಮುಂದೆ ಇರೋ ಕೆಫೆ ಹತ್ರ ನಿಲ್ಲಿಸಿ.
ಕೈ ನೋವು ಹೇಗಿದೆಯಮ್ಮ? ಪರವಾಗಿಲ್ಲ ಅಪ್ಪ. ಏನ್ರಿ ತಗೊಳ್ಳಿ. ಏನ್ರಿ ಒಂದ್ ವಿಷಯ. ಏನ್ ಪಲ್ಲವಿ? ಗೀತನ್ನ ನೋಡ್ತಾ ಇದ್ರೆ ಅವಳೇನೋ ಚಿಂತೆಯಲ್ಲಿದ್ದಾಳೆ. ಗೀತಾ ಮೊದ್ಲಿನ ತರ ಇಲ್ಲ ರೀ. ಮೊದ್ಲು ಎಲ್ಲ ವಿಷಯದಲ್ಲೂ ಧೈರ್ಯವಾಗಿದ್ದವಳು, ಈಗ ಯಾಕೋ ಆತಂಕದಲ್ಲಿದ್ದಾಳೆ ಅನ್ಸುತ್ತೆ. ನಮ್ಮ ಕುಟುಂಬದ ಪರಿಸ್ಥಿತಿ ಗೀತನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ ಅನ್ಸುತ್ತೆ. ಇವಳು ಮದ್ವೆಗೆ ಅಂತ ಇಟ್ಟಿರೋ ದುಡ್ಡೆಲ್ಲ ನಮ್ಮಮ್ಮನ ಆಪರೇಷನ್ಗೆ ಖರ್ಚು ಮಾಡ್ಬಿಟ್ವಿ. ಇವಳು ಮದ್ವೆಗೆ ಅಂತ ಇಟ್ಟಿದ್ದು ಒಡವೆಗಳು ನಿಮ್ ಟ್ರೀಟ್ಮೆಂಟ್ಗೆ ಅಂತ ಆಡ ಇಟ್ಬಿಟ್ವಿ. ಅದು ಸಾಲದು ಅಂತ ಒಂದ್ ಸ್ವಲ್ಪ ಸಾಲ ಕೂಡ ಆಗಿದೆ. ಈಗ ಗೀತಾ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಆದ್ರೆ ಆ ಆಫೀಸ್ಗೆ ಸೇರಿದಾಗಿಂದ ಸಂಬಳಕ್ಕೆ ಅಂತ ಅವಳು ಸೇರ್ಕೊಂಡಿಲ್ಲ. ಆಫೀಸ್ ಪ್ರೋಗ್ರಾಮ್ಗಳು ಚೆನ್ನಾಗಾಗಿ ಲಾಭ ಬಂದ್ರೆ ಆ ಲಾಭದಲ್ಲಿ ಇವಳಿಗೆ ಎಷ್ಟು ಪಾಲ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲಿವರೆಗೂ ಸಂಬಳ ಇಲ್ದಿರೋ ಜೀತದಾಳಿನ ತರ ಕೆಲಸ ಮಾಡ್ತಾನೆ ಇರ್ಬೇಕು. ಕನಿಷ್ಠ ಕೈ ಖರ್ಚಿಗೂ ಕೂಡ ದುಡ್ಡಿಲ್ಲ ಅಂತ ಆಗುತ್ತೆ ರೀ. ಈ ತಿಂಗಳು ಬಾಡಿಗೆ ಕೂಡ ಕಟ್ಬೇಕು. ಮತ್ತೆ ನಿಮ್ಮ ಔಷಧಿ ಮಾತ್ರೆಗಳು ಎಲ್ಲದಕ್ಕೂ ಕಷ್ಟ ಆಗ್ತಿದೆ ರೀ. ಚಿಂತೆ ಮಾಡಬೇಡ ಪಲ್ಲವಿ, ನಾನು ಸ್ವಲ್ಪ ಹುಷಾರಾಗ್ತಾ ಇದ್ದೀನಿ. ನಾನು ಮತ್ತೆ ಟಿವಿ ರಿಪೇರಿನ ಶುರು ಮಾಡ್ಕೋತೀನಿ. ರೀ, ದಯವಿಟ್ಟು ನೀವೀಗ ಏನು ಮಾಡೋದು ಬೇಡ. ಡಾಕ್ಟರ್ ಏನ್ ಹೇಳಿದ್ದಾರೆ, ನೀವು ಪೂರ್ತಿ ಹುಷಾರಾಗೋ ತನಕ ಏನ್ ಕೆಲ್ಸಾನೂ ಮಾಡಬಾರ್ದು ಅಂತ. ನೀವು ವಿಶ್ರಾಂತಿ ತಗೋಬೇಕು ಅಂತ ಹೇಳಿದಾರಲ್ವಾ? ಮತ್ತೆ ನೀವು ಕೆಲಸ ಮಾಡಬೇಕು ಅಂತ ಅವಸರ ಪಟ್ಟು ಚಿಕ್ಕದನ್ನ ದೊಡ್ಡದು ಮಾಡಬೇಡ್ರಿ. ನಿಮಗ್ ಕೇಳ್ಕೋತೀನಿ. ಅದು ಹಾಗಲ್ಲ ಪಲ್ಲವಿ. ನಾನೀಗ ಹೇಳಿದ್ದು ಗೀತನ್ ಕಷ್ಟದ ಬಗ್ಗೆ. ಗೀತನ್ ಕಷ್ಟನ ಅಷ್ಟೋ ಇಷ್ಟೋ ನಾನ್ ಕೂಡ ಹಂಚ್ಕೋತೀನಿ ಅಂತ. ಏನ್ರಿ, ನಾನ್ ಕೂಡ ಯಾವ್ದಾದ್ರೂ ಚಿಕ್ಕ ಕೆಲ್ಸಕ್ಕೆ ಹೋಗ್ತೀನಿ. ಯಾವ ಕೆಲಸ ಸಿಗುತ್ತೋ ಆ ಕೆಲಸ ಮಾಡ್ತೀನಿ. ದಿನಕ್ಕೆ ಅಷ್ಟೋ ಇಷ್ಟೋ ಕೂಲಿ ಬಂದ್ರೆ ಸಾಕು. ಅಮ್ಮ, ಅದೆಲ್ಲ ನೀನೇನು ಮಾಡ್ಬೇಕಾಗಿಲ್ಲ. ನಾನ್ ಮಾಡಿಲ್ಲ ಅಂದ್ರೆ ಇನ್ಯಾರೇ ಮಾಡ್ತಾರೆ? ನಾನಿದೀನಿ ಅಲ್ವಾ, ನಾನ್ ಕೆಲ್ಸಕ್ಕೆ ಹೋಗ್ತೀನಿ. ಏಯ್, ನೀನಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ. ನೀನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ಯಲ್ಲ. ಆದ್ರೂನು ಆ ಆಫೀಸ್ ಕೆಲ್ಸನ ಇಷ್ಟ ಇಲ್ಲ ಅಂತ ಬಿಟ್ಬಿಟ್ಟೆ ಅಲ್ವಾ? ನಾನೇ ಕೆಲ್ಸಕ್ಕೆ ಹೋಗ್ತೀನಿ. ಅಮ್ಮ, ನೀನ್ ಕೆಲ್ಸಕ್ಕೆ ಹೋದ್ರೆ ಅಪ್ಪನ್ನ ನೋಡ್ಕೊಳ್ಳೋದ್ ಯಾರು? ಅಜ್ಜಿನ್ ನೋಡ್ಕೊಳ್ಳೋರು ಯಾರು? ನೀನ್ ಆ ಥರದ್ದೆಲ್ಲ ಏನು ಮಾಡ್ಬೇಡ. ಈ ಮದ್ವೆಯಲ್ಲಿ ರಂಗೋಲಿ ಹಾಕೋ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ನಾನೊಬ್ಳೇ ಮಾಡಕ್ಕಾಗಲ್ಲ ಅದನ್ನ. ಹಾಗೆ ಅದು ದಿನ ಸಿಗೋ ಕೆಲ್ಸಾನೂ ಅಲ್ಲ. ಮತ್ತಿನ್ನೇನ್ ಮಾಡೋದೆ? ಏನಾದ್ರೂ ಒಂದ್ ಕೆಲ್ಸ ಮಾಡ್ಬೇಕಲ್ವಾ? ನಾನು ಅಡ್ಗೆ ಮಾಡಿಟ್ಟು ಹೋಗ್ತೀನಿ. ಅಮ್ಮ ನಿಮ್ಮಪ್ಪನ ಮಗನ್ ತರ ನೋಡ್ಕೋತಾರೆ. ನಾನ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ದೆ ಅಲ್ವಾ? ನೀನಿನ್ನೂ ಹುಷಾರಾಗಿಲ್ಲ ಪೂರ್ವಿ, ಈಗ ಬೇಡ. ಕೈ ಮಾತ್ರ ನೋವಿದೆ. ಕತ್ತು ಸರಿ ಹೋಯ್ತು ಅಲ್ವಾ? ನಾನ್ ಆಫೀಸಿಗೆ ಹೋಗಿ ಕೆಲ್ಸ ಮಾಡ್ಬೋದು. ಗೀತಾ ಅಷ್ಟು ಕಷ್ಟ ಪಡ್ತಿರ್ಬೇಕಾದ್ರೆ ನಾನ್ ಮನೇಲಿ ಹೇಗ್ ಕೂತಿರ್ಲಿ ಅಮ್ಮ? ನನ್ಗಲ್ ಕೆಲ್ಸ ಮಾಡೋದು ಇಷ್ಟ ಇಲ್ಲದೆ ಇದ್ರು ಕನಿಷ್ಠ ಆಫೀಸಿಗೆ ಹೋಗಿ ಗೀತಂಗಾದ್ರೂ ಸ್ವಲ್ಪ ಸಹಾಯ ಮಾಡ್ತೀನಿ. ನಾನು ಈಗ್ಲೇ ರೆಡಿಯಾಗಿ ಹೋಗ್ತೀನಿ. ಏಯ್, ನೀ ಸುಮ್ನಿರು. ಸಾಯಂಕಾಲ ಗೀತಾ ಬರ್ಲಿ, ಒಂದ್ಸಲ ಅವಳ ಹತ್ರ ಮಾತಾಡಿ ಆಮೇಲೆ ಯೋಚನೆ ಮಾಡೋಣ. ಅದೆಲ್ಲ ಏನು ಬೇಡ. ಅವಳಿಗೆ ಹೇಳಿದ್ರೆ ಅವಳು ನಿನ್ ಥರನೇ ಏನೋ ಒಂದ್ ಹೇಳಿ ತಪ್ಪಿಸ್ತಾಳೆ. ನಾನ್ ಕೆಲ್ಸ ಮಾಡ್ಬೋದು. ನನಗ್ ಕೆಲ್ಸಕ್ ಹೋಗಕ್ ಬಿಡಿ, ನಾನ್ ಹೊರಡ್ತೀನಿ. ಅಮ್ಮ, ಬಂದು ನನಗೊಂದ್ ಸ್ವಲ್ಪ ಬಟ್ಟೆ ಚೇಂಜ್ ಮಾಡೋದಕ್ಕೆ ಹೆಲ್ಪ್ ಮಾಡು. ಬಾರಮ್ಮ, ಬಾ.
ಯಾವ ಕಾಫಿ ಹೇಳಿ? ಮೊದ್ಲು ನೀನ್ ಹೇಳ್ಬೇಕಾಗಿರೋದನ್ನ ಹೇಳು. ಕಾಫಿ ಟೀ ಇದ್ ಯಾರಿಗೂ ಬೇಕಾಗಿಲ್ಲ. ಗೀತಾ ಕೂಲ್. ಕಾಫಿ ಶಾಪಿಗೆ ಬಂದು ಕಾಫಿ ಕುಡಿಲಿಲ್ಲ ಅಂದ್ರೆ ಹಿಂಗೆ. ಕಾಫಿ ಆರ್ಡರ್ ಮಾಡ್ತೀನಿ, ಅಷ್ಟ್ರಲ್ಲಿ ನಾವು ಮಾತಾಡೋಣಂತೆ. ಇಲ್ಲೋಡು, ನಿನ್ ಜೊತೆ ಇಲ್ಲಿ ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡಕ್ ನಾನ್ ಬಂದಿಲ್ಲ. ನಿನ್ ಟಾರ್ಚರ್ ತಡಿಯಕ್ಕಾಗ್ದೆ ಬಂದೆ. ನೀನ್ ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು, ನಾನ್ ಹೊರಡ್ತೀನಿ. ಇಲ್ಲ ಅಮ್ಮಿ, ನೀನ್ ಹಿಂಗ್ ಕೋಪದಲ್ಲಿ ಹಾರ್ಷಾಗಿ ಮಾತಾಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ನಾನು ಹೇಳೋ ವಿಷಯನ ಅಷ್ಟಕ್ಕೂ ನೀನು ಒಪ್ಕೊಳ್ಳೋದೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೀನ್ ಏನೇ ಹೇಳಿದ್ರು ನಾನ್ ಒಪ್ಕೊಳಲ್ಲ. ಬೇರೆ ಏನಾದ್ರೂ ಇದ್ರೆ ಹೇಳು, ಕೇಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಗೀತಾ, ಇದು ತುಂಬಾ ಅನ್ಯಾಯ. ಜೊತೆಗಿರೋರು ಏನ್ ಹೇಳ್ತಾರಂತ ಕೇಳಿಸ್ಕೊಳ್ಳೇಬಾರ್ದು, ಅರ್ಥ ಮಾಡ್ಕೋಬಾರ್ದು, ಎಂಥ ಪರಿಸ್ಥಿತಿನಲ್ಲೂ ಒಪ್ಕೋಬಾರ್ದು ಅಂತ ನೀನೇ ಡಿಸೈಡ್ ಮಾಡ್ಕೊಂಡ್ರೆ ನಾನಿನ್ ಏನಕ್ಕೆ ಹೇಳ್ಬೇಕು? ಗೊತ್ತಾಯ್ತು ತಾನೆ, ಮತ್ ಬಿಟ್ಬಿಡು. ಗೀತಾ ಪ್ಲೀಸ್, ನಾನು ಪ್ರಶಾಂತವಾಗಿ ಕುತ್ಕೊಂಡು ನಿನ್ ಜೊತೆ ಡೀಟೇಲ್ಡ್ ಆಗಿ ಮಾತಾಡಬೇಕು ಅಂತ ಬಂದೆ. ನೀನಿಷ್ಟು ಕೋಪದಲ್ಲಿ ಮಾತಾಡಿದ್ರೆ ಹೆಂಗ್ ಮಾತಾಡ್ಲಿ ಹೇಳು? ಕೋಪ ಏನಿಲ್ಲ, ಹಿಂಸೆ ಆಗ್ತಿದೆ. ವಿಷಯ ಹೇಳು. ಸರ್ ಆರ್ಡರ್ ಪ್ಲೀಸ್. ಗೀತಾ, ಏನ್ ಹೇಳಿ ಹೇಳು. 2 ಒಳ್ಳೆ ಕಾಫಿ ತಗೊಂಬನ್ನಿ ಸರ್. ಯಾವ ಕಾಫಿ ಸರ್? ಅಯ್ಯೋ, ನಿಂಗೆ ಇಷ್ಟ ಆಗಿ ತಗೊಂಬರಯ್ಯ. ಓಕೆ ಸರ್. ಗೀತಾ, ನಾನು ಎಷ್ಟು ಕೂಲ್ ಆಗಿದ್ದು ನಿನ್ ಜೊತೆ ಮಾತಾಡ್ಬೇಕು ಅನ್ಕೊಂಡೆ, ಆದ್ರೆ ನನಗೆ ಗೊತ್ತಿಲ್ದಂಗೆ ನನಗೂ ಕೋಪ ಬರ್ತಾ ಇದೆ. ಅಷ್ಟೇ, ನಿನಗೆ ಹೀಗಿದ್ರೆ ನಿನ್ನಿಂದ ಟಾರ್ಚರ್ ಅನ್ಭವಿಸ್ತಿದ್ದೀನಲ್ಲ, ನನಗಿನ್ನ ಹೆಂಗ ಆಗ್ಬೇಡ. ನಾನು ನಿನಗೆ ಟಾರ್ಚರ್ ಕೊಡ್ತಿದ್ದೀನಾ? ಮತ್ತಿದ್ ಟಾರ್ಚರ್ ಅಲ್ವಾ? ಗೀತಾ, ನಿನ್ ಮನ್ಸಲ್ಲಿ ಒಂದು ಇಟ್ಕೊಂಡು ಆಚೆ ಬೇರೆನೇ ಹೇಳ್ತಾ ಇದೀಯ. ಅದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಏನ್ ಇಟ್ಕೊಂಡಿದ್ದೀನಿ ನನ್ ಮನ್ಸಲ್ಲಿ? ನಿನ್ ಮನ್ಸಲ್ಲಿ ನಾನು ಅಂದ್ರೆ ನಿಂಗೆ ಇಷ್ಟ ಇದೆ, ಆದ್ರೆ ನೀನ್ ಹಠ ಮಾಡ್ತಾ ಇದೀಯ, ಕೋಪ ಮಾಡ್ಕೋತಿದ್ಯಾ. ಅದ್ ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾರ್ ಹೇಳಿದ್ದು ನನ್ ಮನ್ಸಲ್ಲಿ ನೀನ್ ಇದ್ಯಾ ಅಂತ? ನಾನ್ ಮೊದ್ಲಿಂದಾನು ಹೇಳ್ತಾನೆ ಇದ್ದೀನಿ, ನನ್ ಹಿಂದೆ ಬರ್ಬೇಡ, ನನ್ಗೂ ಪ್ರೀತಿಗೂ ಮದ್ವೆಗೂ ಆಗ್ಬರಲ್ಲ, ದೂರ ಇರು ಅಂತ. ಗೀತಾ, ನಾನು ನಿನ್ನ ಎಷ್ಟು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೀನೋ, ನಿನ್ನ ಹೇಗೆ ನೋಡ್ಕೋತೀನೋ ನಿನಗೂ ಗೊತ್ತು. ಹಾ, ತುಂಬಾ ಪ್ರಾಮಾಣಿಕವಾಗಿ ಪ್ರೀತಿಸ್ತಿದ್ಯಾ. ಅಷ್ಟಕ್ಕೂ ಪ್ರಾಮಾಣಿಕತೆಗೆ ಇನ್ನೊಂದ್ ಹೆಸರೇ ನೀನಲ್ವಾ? ಯಾಕೆ, ನಾನು ಪ್ರಾಮಾಣಿಕವಾಗಿಲ್ವಾ? ಎಲ್ಲಿದೆ ಪ್ರಾಮಾಣಿಕತೆ? ಸರಿ, ಇಷ್ಟು ದಿನ ನೀನು ಕನಕಲಕ್ಷ್ಮಿ ಅವ್ರ ಮಗ ಅಂತ ಹೇಳ್ದೆ ಯಾಕೆ ಮುಚ್ಚಿಟ್ಟೆ? ಅವ್ರನ್ನ ಆಫೀಸಲ್ಲಿ ಮೇಡಮ್ ಮೇಡಮ್ ಅಂತ ಯಾಕೆ ಕರೀತಿದ್ದೆ ಅಂತ ಉತ್ತರ ಕೊಡು ಈಗ. ಅಂದ್ರೆ ಗೀತಾ, ಅದು ನೀನ್ ಉತ್ತರ ಕೊಡ್ಬೇಕು ಅಂತ ತಡವರ್ಸೋದೇನ್ ಬೇಕಾಗಿಲ್ಲ. ನನಗೆ ಉತ್ತರ ಗೊತ್ತು. ಯಾಕೆ ಅಂದ್ರೆ ನಿನ್ನಲ್ಲಿ ಪ್ರಾಮಾಣಿಕತೆನೇ ಇಲ್ಲ. ನನ್ಗ ಪ್ರಾಮಾಣಿಕತೆ ಇಲ್ದೇ ಇರೋ ಜಾಗದಲ್ಲಿ ಪ್ರೀತಿ ಇರಲ್ಲ, ಪ್ರೀತಿ ಇಲ್ದೇ ಇರೋ ಜಾಗದಲ್ಲಿ ನಾನಿರಲ್ಲ. ಅಂದ್ರೆ ನನ್ ಮೇಲ್ ನಿನಗಿರೋ ಪ್ರೀತಿನ ಬೇಡ ಅಂತ ಹೇಳೋದಕ್ಕೆ ಅದೊಂದೇ ಕಾರಣನಾ? ನಾನ್ ಕನಕಲಕ್ಷ್ಮಿ ಅವ್ರ ಮಗ ಅಂತ ಮುಚ್ಚಿಟ್ಟಿದ್ದು ಅದೊಂದೇ ಕಾರಣನಾ? ಅದೂನು ಒಂದ್ ಕಾರಣನೇ. ಅದು ಅಲ್ದೆ ನನಗ್ ನಿನ್ ಮೇಲೆ ಪ್ರೀತಿನೇ ಇಲ್ಲ ಅಂತಿದ್ದೀನಲ್ಲ. ಗೀತಾ, ನೀನ್ ಕೋಪದಲ್ಲಿ ಅರ್ಧ ಸುಳ್ಳು ಅರ್ಧ ನಿಜ ಹೇಳ್ತಾ ಇದ್ಯಾ. ಡಬಲ್ ಸ್ಟೇಟ್ಮೆಂಟ್ಸ್ ಕೊಡ್ಬೇಡ. ನಾನೇನ್ ಡಬಲ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಒಂದೇ ಹೇಳ್ತಿರೋದು. ನೀನಂದ್ರೆ ನನಗಿಷ್ಟ ಇಲ್ಲ. ನಿನ್ನ ಮದ್ವೆ ಆಗೋ ಯೋಚನೆನೇ ನಂಗಿಲ್ಲ. ನಿನ್ ಮೇಲೆ ನಂಗ ಆ ಭಾವನೆ ಇಲ್ಲ. ನೀನ್ ಎಷ್ಟೇ ಕಠಿಣವಾಗಿ ಹೇಳಿದ್ರು ನಿನ್ ಮನ್ಸಲ್ಲಿ ಏನಿದೆಯೋ ನನಗ್ ಗೊತ್ತು. ನಿನಗ್ ನೀನೇ ಏನೇನೋ ಅನ್ಕೊಂಡ್ರೆ ಅದಕ್ಕೆ ನಾನ್ ರೆಸ್ಪಾನ್ಸಿಬಲ್ ಅಲ್ಲ. ನೋಡು, ನಿನಗೆ ನಿಮ್ಮಮ್ಮ ಇನ್ನೊಂದ್ ಸಂಬಂಧನೂ ನೋಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಜವಾಬ್ದಾರಿನೂ ನನ್ಗೆ ಒಪ್ಸಿದ್ದಾರೆ. ಈಗ ಜಸ್ಟ್ ನಾನೊಬ್ಳು ವೆಡ್ಡಿಂಗ್ ಪ್ಲಾನರ್ ಅಷ್ಟೇನೆ. ಅನಾವಶ್ಯಕವಾಗಿ ಕಾಂಪ್ಲಿಕೇಟ್ ಮಾಡ್ಬೇಡ. ನಾನ್ ಕಾಂಪ್ಲಿಕೇಟ್ ಮಾಡ್ತಾ ಇಲ್ಲ. ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದನ್ನ ನೀನೇ ಕಾಂಪ್ಲಿಕೇಟ್ ಮಾಡ್ತಾ ಇದೀಯ. ನಿನ್ ಮನ್ಸಲ್ಲಿರೋ ಮಾತನ್ನ ನೀನು ಒಪ್ಕೊಂಡ್ರೆ ನಾನ್ ಅಮ್ಮನ ಹತ್ರ ಮಾತಾಡ್ತೀನಿ. ಸಾಕು, ನೀನೇನ್ ಮಾತಾಡೋ ಅವಶ್ಯಕತೆ ಇಲ್ಲ. ನಿನ್ ಬಗ್ಗೆ, ನಿಮ್ಮಮ್ಮ ಅವ್ರ ಬಗ್ಗೆ ಎಲ್ಲ ನನಗ್ ಗೊತ್ತು. ಹೊಸ್ದಾಗಿ ನೀನ್ ಹೇಳೋ ಅವಶ್ಯಕತೆನೂ ಇಲ್ಲ. ಅಯ್ಯೋ, ನಿನಗೆ ನೀನೇ ಏನೇನೋ ಊಹೆ ಮಾಡ್ಕೊಂಡ್ರೆ ಹೆಂಗೆ? ನಾನು ಅಷ್ಟಕ್ಕೂ ಕನಕಲಕ್ಷ್ಮಿ ಅವ್ರ ಮಗ ಅನ್ನೋದನ್ನ ಮುಚ್ಚಿಡೋದಕ್ಕೆ ಒಂದು ಕಾರಣ ಇದೆ. ಯಾಕೆ ಅಂದ್ರೆ ನಿನಗೂ ನಮ್ಮಮ್ಮನಿಗೂ ಮೊದಲನೇ ಪರಿಚಯದಲ್ಲೇನೆ ಜಗಳ ಆಗಿದೆ, ಈಗೋ ಕ್ಲಾಶಸ್ ಬಂದಿದೆ. ಆ ವಿಷಯ ನಿನಗೆ ಹೇಳಿದ್ರೆ ನನಗೆ ಮಾತಾಡೋದಕ್ಕೂ ಒಂದು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ನಾನೇನು ಅಂತ ನಿಂಗೆ ಅರ್ಥ ಆಗ್ಲಿ ಅಂತ ಆ ನಿಜಾನ ಮುಚ್ಚಿಟ್ನೆ ಹೊರತು ಸುಳ್ಳು ಹೇಳಲಿಲ್ಲ ಗೀತಾ. ನಿಜನ ಮುಚ್ಚಿಡೋದಕ್ಕೂ ಸುಳ್ಳು ಹೇಳೋದಕ್ಕೂ ಅಂತ ವ್ಯತ್ಯಾಸ ಏನಿಲ್ಲ. ತುಂಬಾ ವ್ಯತ್ಯಾಸ ಇದೆ. ನೀ ನನ್ನಿಂದ ದೂರ ಆಗ್ಬಿಡ್ತೀಯ ಅನ್ನೋ ಭಯದಲ್ಲಿ ನಿಜಾನ ಮುಚ್ಚಿಟ್ನೆ ಹೊರತು
ನಾನು ಸುಳ್ಳು ಹೇಳಲಿಲ್ಲ. ಮಾಡಿರೋ ತಪ್ಪನ್ನ ಮುಚ್ಚಾಕೊಳ್ಳೋರು ಅಂದ್ರೆ ನನಗ ಅಸಹ್ಯ. ಮನುಷ್ಯಂಗೆ ಪ್ರಾಮಾಣಿಕತೆ ಇರ್ಬೇಕು. ಅದ್ ಫ್ರೆಂಡ್ಶಿಪ್ ಆಗ್ಲಿ ಯಾವ್ದಾದ್ರೂ ರಿಲೇಶನ್ಶಿಪ್ ಆಗ್ಲಿ, ಸತ್ಯ ಇಲ್ದೇ ಇರೋ ಜಾಗದಲ್ಲಿ ಯಾವ್ದು ನಿಲ್ಲಲ್ಲ. ಗೀತಾ ಪ್ಲೀಸ್. ಸರ್ ಕಾಫಿ. ಮುಗಿತಾ ಇಲ್ಲ ಇನ್ನ ಏನಾದ್ರೂ ಹೇಳ್ಬೇಕಾ? ಹೇಳ್ತೀನಿ, ಮೊದಲು ನೀನು ಕಾಫಿ ಕುಡಿ. ನಾನು ಕಾಫಿಗೋಸ್ಕರ ಬಂದಿಲ್ಲ ಅಂತ ಹೇಳ್ದೆ. ಹೇಳಿದ್ ಮುಗಿತಾ, ನಾನ್ ಹೋಗ್ಬೇಕು. ಪ್ಲೀಸ್ ಗೀತಾ, ನಿನ್ ಮನ್ಸಲ್ಲಿ ನನ್ ಮೇಲಿರೋ ಪ್ರೀತಿನ ನೀನ್ ಒಂದ್ಸಲ ಒಪ್ಕೊಂಡ್ರೆ ಸಾಕು. ಆಮೇಲೆ ಎಲ್ಲ ನಾನು ನೋಡ್ಕೋತೀನಿ. ಎಷ್ಟು ಸರಿ ಹೇಳ್ಬೇಕು ನಿಂಗೆ? ನಿನ್ ಮೇಲೆ ನನ್ಗಂತ ಉದ್ದೇಶ ಇಲ್ಲ ಅಂತ ನಾನ್ ಹೇಳ್ತಿದ್ದೀನಲ್ಲ. ಆ ಥರದ ಉದ್ದೇಶ ಇರ್ಲಿಲ್ಲ ಅಂತಂದಿದ್ರೆ ಇಷ್ಟು ದೂರ ನೀನ್ ಬರ್ತಾನೂ ಇರ್ಲಿಲ್ಲ, ನನ್ ಜೊತೆ ಮಾತಾಡ್ತಾನೂ ಇರ್ಲಿಲ್ಲ, ಹೀಗೆಲ್ಲ ಆಡ್ತಾನೂ ಇರ್ಲಿಲ್ಲ. ಎಳೆದ ಕಪಾಳಕ್ಕೆ ಒಂದು ಹೊಡಿತಾ ಇದ್ದೆ. ನಿನ್ ಕಪಾಳಕ್ ಬೇಕಿದ್ರೆ ಹೇಳು, ಈಗ್ಲೇ ಕೊಟ್ಟು ಹೋಗ್ತೀನಿ. ಸುಮ್ನೆ ಇರಿಟೇಟ್ ಮಾಡ್ಬೇಡ. ಹೊಡಿ, ಬೇಕಾದ್ರೆ ಹೊಡಿ. ನೋಡು, ಇದಕ್ಕಿನ್ನ ನನಗ್ ಹಿಂಸೆ ಕೊಡ್ಬೇಡ. ನಿನಗ್ ಕೈ ಮುಗಿತೀನಿ. ಲೀವ್ ಮೀ. ಗೀತನ್ ಜೊತೆ ಮಾತಾಡಿ ಗೋವಿಂದ ಫೋನ್ ಮಾಡ್ತೀನಿ ಅಂದ, ಇನ್ನೂ ಫೋನ್ ಮಾಡಿಲ್ವಲ್ಲ. ನಾನು ಫೋನ್ ಮಾಡಿ ಮಾತಾಡಿದ್ರೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೇನೋ. ಸರಿ ಬಿಡು, ಅವನೇ ಮಾಡ್ತಾನೇನೋ. ಏನೋ ಪೂರ್ವಿನ್ ನೋಡಿ ಎಷ್ಟೋ ಯುಗ ಆದಂಗೆ ಅನಿಸ್ತಾ ಇದೆ. ಏನೋ ಸ್ವಲ್ಪ ಸಲಿಗೆ ಬೆಳೆದಿದೆ, ಇಷ್ಟ ಬಂದಂಗೆ ಹೋಗ್ಬೋದು ಬರ್ಬೋದು, ಪೂರ್ವಿನ್ ನೋಡ್ಬೋದು ಅಂದ್ಕೊಂಡೆ. ಆದರೆ ಪೂರ್ವಿ ಅವರಮ್ಮ ಮನೆಗೆ ಬರಬೇಡ ಅಂತ ಮಕ್ಕದ ಮೇಲೆ ಹೇಳಿಬಿಟ್ರು. ಇವಾಗ ಏನು ಮಾಡಲಿ? ನನಗಿವಾಗ ಪೂರ್ವಿ ನೋಡಬೇಕು ಅನಿಸ್ತಾ ಇದೆಯಲ್ಲ. ಹಾಂ ಸರಿ, ಫೋನ್ ಮಾಡಿ ಮಾತಾಡೋಣ. ಎತ್ತಮ್ಮ, ನನ್ನ ಫೋನ್ ಎತ್ತಬೇಕು ಅಂದರೆ 4-5 ಸಲಿನಾದರೂ ಫೋನ್ ಮಾಡಲೇಬೇಕು. ಹಲೋ. ತುಂಬ ಆಶ್ಚರ್ಯವಾಗ್ತಾ ಇದೆಯಲ್ಲ ಇವತ್ತು. ನಾರ್ಮಲ್ ಆಗಿ 3-4 ಸಲ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ, ಇವತ್ತೇನು ಒಂದ್ಸಲಿಗೆ ಎತ್ಬಿಟ್ಟೆ. ನೋಡಿ, ನೀವು 4 ಸಲ ಫೋನ್ ಮಾಡಿದ್ರು ನಾನು ಎತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು ಅಲ್ವಾ? ಮತ್ತೆ ಮತ್ತೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಫೋನ್ ಎತ್ತಿದೆ. ಹೋಗ್ಲಿ ಬಿಡು, ಹೇಗಾದ್ರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ನನಗಷ್ಟೇ ಸಾಕು. ಇಲ್ಲಿ ನೋಡು, ನನಗೆ ನೀನು ನೋಡ್ಬೇಕು ಅನಿಸ್ತಾ ಇದೆ. ನೋಡಿ, ಇದೆಲ್ಲ ಬೇಡ ಪ್ಲೀಸ್. ನನಗೆ ಹಿಂಸೆ ಮಾಡಬೇಡಿ. ನಿನಗೆ ನಾನೇನು ತೊಂದರೆ ಮಾಡಿದೆ ಅಮ್ಮಿ? ನಿನ್ನ ಮಕ್ಕ ನೋಡಿಲ್ಲ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಒಂದ್ಸರಿ ನೋಡ್ಬೇಕಮ್ಮಿ. ನನಗೆ ನಿಮ್ಮ ಮನೆಗೆ ಬರೋದು ಅಂದ್ರೆ ತುಂಬಾ ಕಷ್ಟ. ನಾನೊಂದು 10 ನಿಮಿಷದಲ್ಲಿ ನಾನು ನಿಮ್ಮ ರೋಡ್ ಎಂಡಲ್ಲಿ ಬಂದು ನಿಂತ್ಕೋತೀನಿ. ನೀನ್ ಗೇಟ್ ಆಚೆ ಬಂದು ನಿಂತ್ಕೋ ಸಾಕು. ಮಕ್ಕ ತೋರಿಸಿ ಒಂದ್ ಚಿಕ್ಕ ಸ್ಮೈಲ್ ಕೊಟ್ಟೆ ಅನ್ಕೋ, ಈ ಜನ್ಮಕ್ಕೆ ಇದೇ ಸಾಕು ಅನ್ಕೊಂಡು ಹೊರಟ್ಬಿಡ್ತೀನಿ. ಆಮೇಲೆ ನನ್ನಿಂದ ನಿಂಗೆ ಏನೂ ತೊಂದರೆ ಆಗಲ್ಲ. ಪ್ಲೀಸ್, ನೀವ್ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಏನಮ್ಮಿ, ಏನು ಗೊತ್ತಿಲ್ಲದೆ ಇರೋ ಥರ ಕೇಳ್ತಾ ಇದೆಯಲ್ಲ. ನೀನು ನೋಡಿಲ್ಲ ಅಂದ್ರೆ ನಂಗೆ ನಿದ್ದೆ ಬರಲ್ಲ. ಇನ್ನೇನು ಬೇಡ, ದಯವಿಟ್ಟು ನೀವು ನಿಮ್ ಕೆಲ್ಸನ ನೋಡ್ಕೊಳ್ಳಿ. ಸದ್ಯಕ್ಕೆ ನನ್ನ ಕೆಲಸ ಕಾರ್ಯ ಎಲ್ಲ ಇದೆ. ನನಗೆ ಹಗಲು ರಾತ್ರಿ ನಿಂದೇ ಯೋಚನೆ. ನೀನಿಲ್ಲ ಅಂದ್ರೆ ನನ್ಗೇನು ತೋಚೋದೇ ಇಲ್ಲ. ನಾನು ನೀನು ನೋಡ್ಬೇಕು. ಪ್ಲೀಸ್ ಬೇಡ. ನಾನು ನಿನ್ನ ನೋಡ್ಬೇಕು. ಅಮ್ಮಿ, ನಾನು ನಿನ್ನೇನಾದ್ರೂ ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ಹೋಗ್ಲಿ, ಪೊರ್ಕಿ ತರ ಏನಾದ್ರೂ ರೇಗಿಸ್ತಾ ಇದ್ದೀನಾ? ಡೀಸೆಂಟ್ ಆಗಿ ಇದ್ದೀನಲ್ವಾ? ನೋಡಿ, ನಾನು ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ. ಮತ್ತೆ ನೀವು ನನ್ನನ್ನ ಆಫೀಸಲ್ಲಿ ಮೀಟ್ ಮಾಡಿ ನನ್ನ ಹತ್ರ ಮಾತಾಡೋದಿಲ್ಲ ಪ್ಲೀಸ್ ಮಾಡಕ್ ಹೋಗ್ಬೇಡಿ. ಏನು, ನೀನ್ ಆಫೀಸಿಗೆ ಬರ್ತಾ ಇದ್ಯಾ? ಹೌದು. ಎಲ್ಲಿದ್ಯಾ ಇವಾಗ? ದಾರಿಲಿದ್ದೀನಿ. ಹೌದಾ? ಹಾಗಾದ್ರೆ ಸರಿ, ನಾನು ನೇರವಾಗಿ ಆಫೀಸ್ಗೆ ಬಂದ್ಬಿಡ್ತೀನಿ. ಅಲ್ಲೇ ಸಿಕ್ಕಿ ಮಾತಾಡೋಣ. ನೋಡಿ, ದಯವಿಟ್ಟು ನೀವು ನನ್ನ ಆಫೀಸಲ್ಲಿ ಮೀಟ್ ಮಾಡಿ ಮಾತಾಡೋದು ಇದೆಲ್ಲ ಮಾಡಬೇಡಿ.
ನನಗೆ ಹಿಂಸೆ ಆಗತ್ತೆ. ಸರಿ ಸರಿ, ನಾನೇನ್ ತೊಂದರೆ ಕೊಡಲ್ಲ. ನೀನ್ ಇವಾಗ ಆಫೀಸಿಗೆ ಬಾ, ಹೇಳ್ತೀನಿ. ಹೋಗ್ಲಿ ಬಿಡು, ಆಫೀಸ್ಗಾದ್ರೂ ಬರ್ತಾ ಇದ್ದಾಳೆ. ಆಫೀಸಲ್ಲಿ ನೋಡಿದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಆಫೀಸಿಗೆ ಹೋಗೋಣ. ಬಾಲಾಜಿ, ಎತ್ತೋ ಗಾಡಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ಕಾಫಿ ತಗೊಂಬರ್ಲಾ? ಈ ಪೇಪರ್ಸ್ ತಗೊಂಡ್ ಹೋಗಿ ಗೀತಾ ಮೇಡಮ್ ಹತ್ರ ಸೈನ್ ಮಾಡಿಸ್ಕೊಂಡು ತಗೊಂಡ್ ಬಾ. ಓಕೆ ಮೇಡಮ್. ತಗೊಳ್ಳಿ ಮೇಡಮ್.